ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಒಂದು ಸರಳ ಅಭ್ಯಾಸದ ಈ ಒಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವು ಜೀವನದಲ್ಲಿ ಏನೂ ಇಲ್ಲ ಅನ್ನೋದನ್ನ ತುಂಬ ಬೇಗ ಅಬ್ಸರ್ವ್ ಮಾಡ್ತೀವಿ. ನನ್ನ ಬಳಿ ಇದಿಲ್ಲ, ನನಗೆ ಅವಕಾಶ ಸಿಗಲಿಲ್ಲ, ಅವ್ರ ಜೀವನ ಚೆನ್ನಾಗಿದೆ, ನನ್ನ ಜೀವನ ಯಾಕೆ ಈ ಥರ ಇದೆ ಅಂತ ಪ್ರತಿದಿನ ನಮ್ಮಲ್ಲೇ ನಾವು ಹೇಳ್ಕೊಳ್ತಾ ಇರ್ತೀವಿ. ಆದರೆ ನಮ್ಮ ಜೊತೆ ಈಗಾಗಲೇ ಇರುವುದನ್ನ ಕೊನೆ ಬಾರಿ ನಾವು ಯಾವತ್ತಾದರೂ ಅಬ್ಸರ್ವ್ ಮಾಡಿದ್ದೀವ? ಫಾರ್ ಎಕ್ಸಾಂಪಲ್, ನಾವಿನ್ನು ಉಸಿರಾಡ್ತಾ ಇದ್ದೀವಿ, ನಮ್ಮ ದೇಹ ಚೆನ್ನಾಗಿದೆ, ನಮ್ಮ ಕುಟುಂಬ, ನಮ್ಮನ್ನು ಪ್ರೀತಿಸೋರು, ನಮಗೆ ಸಿಕ್ಕಿರುವ ಒಂದು ಹೊಸ ದಿನ, ಇವೆಲ್ಲವನ್ನ ನಾವು ಕಾಮನ್ ಅಂತ ಅನ್ಕೋಬಿಡ್ತೀವಿ. ಆದರೆ ಇಲ್ಲಿಂದನೇ ಗ್ರ್ಯಾಟಿಟ್ಯೂಡ್ ಶುರುವಾಗೋದು. ಏನು ಗ್ರ್ಯಾಟಿಟ್ಯೂಡ್ ಅಂದರೆ? ಗ್ರ್ಯಾಟಿಟ್ಯೂಡ್ ಅಂದರೆ ಲೈಫಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಅರ್ಥ ಅಲ್ಲ. ಹಾಗೆ ನಮ್ಮ ಲೈಫ್ ಪರ್ಫೆಕ್ಟ್ ಆಗಿದೆ ಅಂತನೂ ಅರ್ಥ ಅಲ್ಲ. ಕಷ್ಟಗಳ ಮಧ್ಯೆ ನಮ್ಮ ಬಳಿ ಇರುವಂತಹ ಒಳ್ಳೆ ವಿಷಯಗಳನ್ನ ಗುರುತಿಸಿ ಅದಕ್ಕೆ ನಾವು ಮನಸ್ಸಿಂದ ಥ್ಯಾಂಕ್ ಯು ಹೇಳುವಂಥದ್ದು. ಕೆಲವೊಮ್ಮೆ ನಮಗೆ ತುಂಬ ದೊಡ್ಡ ಸಂತೋಷ ಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೆ ನಿಜವಾಗಿ ನೋಡಿದ್ರೆ ಬೆಳಿಗ್ಗೆ ಎದ್ದು ಹೊಸ ದಿನವನ್ನ ನಾವು ಆರೋಗ್ಯವಾಗಿ ನೋಡೋದು ಕೂಡ ಒಂದು ಗಿಫ್ಟ್. ನಮ್ಮ ಜೊತೆ ಮಾತಾಡಕ್ಕೆ ಒಬ್ಬ ವ್ಯಕ್ತಿ ಇರೋದು ಕೂಡ ಒಂದು ಬ್ಲೆಸ್ಸಿಂಗ್. ನಮ್ಮ ದೇಹ ನಮ್ಮನ್ನ ಪ್ರತಿದಿನ ಕ್ಯಾರಿ ಮಾಡ್ತಾ ಇರೋದು ಕೂಡ ಒಂದು ಕಾರಣ. ಆದರೆ ನಾವು ಇವುಗಳ ವ್ಯಾಲ್ಯೂನ ಹೆಚ್ಚಾಗಿ ಅವು ಕಳೆದು ಹೋದ್ಮೇಲೆ ಮಾತ್ರ ಅರ್ಥ ಮಾಡ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಪ್ರತಿದಿನ ಬೆಳಗ್ಗೆ ಎದ್ದು ತನ್ನ ಲೈಫ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತಾನೆ. ನನ್ನ ಹತ್ರ ಸಾಕಷ್ಟು ಹಣ ಇಲ್ಲ, ನನ್ನ ಜೀವನ ಪ್ರೋಗ್ರೆಸ್ ಇಲ್ಲ, ನನ್ನ ಹತ್ರ ಇರುವ ಜೀವನ ನನಗೆ ಇಷ್ಟ ಇಲ್ಲ. ಒಂದಿನ ಅವನು ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ಟ್ರಿಕ್ನ ಫಾಲೋ ಮಾಡ್ತಾನೆ. ಅವನೊಂದಿನ ಒಂದು ನೋಟ್ ಬುಕ್ ತಗೊಂಡು ಇವತ್ತು ನಾನು ಯಾವುದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ ಅಂತ ಬರೀತಾನೆ. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅವನಿಗೆ ಯಾವುದು ಕೂಡ ನೆನಪಾಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿದ್ಮೇಲೆ ಎಸ್, ಇವತ್ತು ನಾನು ಆರೋಗ್ಯವಾಗಿದ್ದೇನೆ ಅಂತ ಬರೀತಾನೆ. ನಂತರ ನನ್ನ ಜೊತೆ ಮಾತಾಡೋಕ್ಕೆ ನನ್ನ ಕುಟುಂಬ ಇದೆ, ನನಗೆ ಕಲಿಯೋದಕ್ಕೆ ಇನ್ನೂ ಅವಕಾಶ ಇದೆ, ನಾನು ಇನ್ನೂ ಒಂದಿನ ಪ್ರಯತ್ನಿಸಬಹುದು. ಹೀಗೆ 3, 4, 5, 6 ವಿಷಯಗಳನ್ನ ಬರೀತಾನೆ. ಅವನ ಜೀವನ ಆ ದಿನನೇ ಬದಲಾಗತ್ತೆ. ಏನಕ್ಕೆ? ಥ್ಯಾಂಕ್ಸ್ನ ನಾನು ಈ ರೀತಿನೂ ಹೇಳ್ಬೋದು ಆ ಲಿಸ್ಟ್ ಮಾಡ್ಕೋತಾನೆ. ಆದರೆ ಅವತ್ತೇ ಅವನ ಜೀವನ ಕಂಪ್ಲೀಟ್ ಆಗಿ ಬದಲಾಗಿರ್ಲಿಲ್ಲ. ಬಿಕಾಸ್ ಅವನಿನ್ನು ಕನ್ಫ್ಯೂಷನಲ್ಲೇ ಇದ್ದ. ಆದರೆ ಈ ಅಭ್ಯಾಸನ ಪ್ರತಿದಿನ ಬೆಳೆಸ್ಕೊಳ್ತಾ ಹೋಗ್ತಾನೆ. ಅವತ್ತು ಅವನ ಜೀವನವನ್ನು ನೋಡುವಂತಹ ದೃಷ್ಟಿಕೋನ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ಅದೇ ಗ್ರ್ಯಾಟಿಟ್ಯೂಡ್ಗೆ ಇರುವಂಥ ಶಕ್ತಿ. ನಾವು ಯಾವಾಗಲೂ ನನಗಿನ್ನೇನು ಬೇಕು ಅಂತ ಕೇಳ್ತಿರ್ತೀವಿ. ಒಂದ್ಸರಿ ನಮ್ಮ ಹತ್ರ ಈಗಾಗಲೇ ಏನಿದೆ ಅಂತ ಕೇಳಿ ನೋಡಿ. ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ. ನಿಮ್ಮ ಉತ್ತರವೇ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಬೋದು. ಆಯಿತು, ಗ್ರ್ಯಾಟಿಟ್ಯೂಡ್ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಾಯ್ತು. ಇದನ್ನು ಯಾವ ಥರ ಪ್ರಾಕ್ಟೀಸ್ ಮಾಡೋದು? ಏನು ತುಂಬ ರಿಸ್ಕ್ ಇಲ್ಲ, ತುಂಬ ಹಣ ಖರ್ಚಾಗಲ್ಲ ಇದಕ್ಕೆ. ಪ್ರತಿದಿನ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಕೇವಲ 2ರಿಂದ 5 ನಿಮಿಷ ನಿಮಗೋಸ್ಕರ ತಗೊಳ್ಳಿ. ಒಂದೇ ದಿನ ಎಲ್ಲ ವಿಷಯನೂ ಬರೆದು ಥ್ಯಾಂಕ್ ಯು ಹೇಳಬೇಕು ಅಂತ ಏನೂ ಇಲ್ಲ. ನಿಮ್ಮ ಹತ್ರ ಇರುವಂತಹ ಒಂದು ಕೇವಲ 3 ವಿಷಯಗಳನ್ನ ನೆನಪಿಸ್ಕೊಂಡು ಥ್ಯಾಂಕ್ ಯು ಬರೀರಿ. ಅದು ತುಂಬ ದೊಡ್ಡ ದೊಡ್ಡ ವಿಷಯನೇ ಆಗಿರಬೇಕು ಅಂತ ಏನಿಲ್ಲ. ಒಂದು ಒಳ್ಳೆ ಮಾತು ಕೇಳಿಸ್ಕೊಂಡಿರೋದಾಗಿರ್ಬೋದು, ಒಂದು ಒಳ್ಳೆ ಊಟ ಮಾಡಿರೋದಾಗಿರ್ಬೋದು, ಕುಟುಂಬದ ಜೊತೆ ಕಳೆದ ಬ್ಯೂಟಿಫುಲ್ ಮೆಮೊರೀಸ್ ಆಗಿರ್ಬೋದು, ನಿಮಗೆ ಸಿಕ್ಕಿರುವಂಥ ಒಂದೇ ಒಂದು ಅವಕಾಶ ಇರ್ಬೋದು. ಇಲ್ಲ ಅಂತಂದರೆ ಇವತ್ತು ನಾನು ಬಿಟ್ಕೊಡದೆ ಮುಂದುವರಿದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ಬೋದು. ಪ್ರತಿದಿನ ಹೀಗೆ ಮಾಡಿದಾಗ ನಿಮ್ಮ ಗಮನ ನಿಧಾನವಾಗಿ ಕೊರತೆಯಿಂದ ಕೃತಜ್ಞತೆ ಕಡೆಗೆ ತಿರುಗುತ್ತೆ. ಮತ್ತೆ ಒಂದು ಮುಖ್ಯವಾದ ವಿಷಯ, ಗ್ರ್ಯಾಟಿಟ್ಯೂಡ್ ಅಂದರೆ
ನಿಮ್ಮ ಕಷ್ಟಗಳನ್ನ ಇಗ್ನೋರ್ ಮಾಡೋದು ಅಂತ ಅಲ್ಲ. ನಿಮಗೆ ನೋವಾಗಿದ್ದರೆ ನೋವಾಗಿದೆ ಅಂತ ಒಪ್ಕೊಳ್ಳಿ. ನಿಮಗೆ ಸಮಸ್ಯೆ ಇದ್ರೆ ಅದನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಆದ್ರೆ ಸಮಸ್ಯೆಗಳ ಮಧ್ಯೆ ನಿಮ್ಮ ಜೀವನವನ್ನ ಇನ್ನೂ ಇರುವ ಒಳ್ಳೆ ವಿಷಯಗಳನ್ನ ಮರಿಬೇಡಿ. ಯಾಕೆ ಅಂದ್ರೆ ನಮ್ಮ ಜೀವನವನ್ನ ಬದಲಾಯಿಸೋದು ಯಾವಾಗ್ಲೂ ಪರಿಸ್ಥಿತಿ ಅಲ್ಲ. ಕೆಲವೊಮ್ಮೆ ಆ ಪರಿಸ್ಥಿತಿಯನ್ನ ನಾವು ನೋಡುವ ದೃಷ್ಟಿಕೋನ. ಹಾಗಾಗಿ ಇವತ್ತೇ ಈ ಒಂದು ಸಣ್ಣ ಕೆಲಸ ಮಾಡಿ. ನೀವು ಮಲಗಕ್ಕಿಂತ ಮುಂಚೆ ಫೋನ್ನ ಸ್ವಲ್ಪ ಬದಿಗಿಟ್ಟು ಕಣ್ಮುಚ್ಚಿ ಆರಾಮಾಗಿ ಕೂತ್ಕೊಳ್ಳಿ. ಒಂದು ಡೀಪ್ ಬ್ರೀತ್ ತಗೊಳ್ಳಿ. ಮತ್ತೆ ನಿಮ್ಮ ಮನಸ್ಸಿಗೆ ಹೇಳಿ, ನನ್ನ ಜೀವನದಲ್ಲಿ ಇರುವ ಪ್ರತಿಯೊಂದು ಒಳ್ಳೆಯ ಸಂಗತಿಗೂ ಧನ್ಯವಾದಗಳು. ನಿಮಗೆ ಏನೇನು ಸಿಕ್ಕಿದೆ ಅದೆಲ್ಲದಕ್ಕೂ ಧನ್ಯವಾದ ಹೇಳಿ. ನಿಮ್ಮನ್ನ ಬೆಳೆಸ್ತಿದ್ದಂತಹ ಅನುಭವಗಳಿಗೆ ಥ್ಯಾಂಕ್ ಯು ಹೇಳಿ. ನಿಮಗೆ ಪಾಠ ಕಲಿಸಿದ ಕಷ್ಟಗಳಿಗೂ ಥ್ಯಾಂಕ್ ಯು ಹೇಳಿ. ನಾಳೆ ಏನಾಗುತ್ತೆ ಅನ್ನೋದನ್ನ ಯೋಚಿಸೋ ಬದಲು ಇವತ್ತು ನಿಮ್ಮ ಬಳಿ ಇರೋದನ್ನ ಅಪ್ರಿಶಿಯೇಟ್ ಮಾಡಿ. ಯಾಕೆ ಅಂದ್ರೆ ನಾವು ಹುಡುಕ್ತಿರುವಂತ ಖುಷಿ ಕೆಲವೊಮ್ಮೆ ನಮ್ಮ ಮುಂದೆ ಇರುತ್ತೆ. ಅದನ್ನ ನಾವು ಗ್ರಹಿಸ್ಬೇಕಷ್ಟೆ. ಅದನ್ನ ಗಮನಿಸುವ ಕಣ್ಣು ಮಾತ್ರ ನಮಗೆ ಬೇಕಾಗಿರುತ್ತೆ. ಗ್ರಾಟಿಟ್ಯೂಡ್ ಅಭ್ಯಾಸನ ಇವತ್ತೇ ಶುರು ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ. ಇದನ್ನ ಇದೇ ತರ ಸೆಲ್ಫ್ ಗ್ರೋತ್, ಸ್ಪಿರಿಚುಯಾಲಿಟಿ ಹಾಗೂ ಪಾಸಿಟಿವ್ ಮೈಂಡ್ಸೆಟ್ ವಿಡಿಯೋಗೆ ನನ್ನ ಶ್ರೀ ಸ್ಪೀಕ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲೈಫಲ್ಲಿ ನೀವು ಥ್ಯಾಂಕ್ಫುಲ್ ಆಗಿರುವಂತಹ ಒಂದು ವಿಷಯನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.